ಇಂಡಿ ಪಟ್ಟಣದ ಸ್ಟೇಷನ್ ರಸ್ತೆಯಲ್ಲಿರುವ ಪಂಚರತ್ನ ಹೋಟೆಲ್ಗೆ ಮಧ್ಯರಾತ್ರಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 5 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಗೆ ಹಾನಿಯಾದ ಘಟನೆ ನಡೆದಿದೆ. ಇಂಡಿ ತಾಲೂಕಿನ ಶಾಂತು ಶಿರಕನಹಳ್ಳಿ ಅವರಿಗೆ ಸೇರಿದ ಈ ಹೋಟೆಲ್ನಲ್ಲಿ ಶಾರ್ಟ್ ಸರ್ಕಿಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಎಂದು ತಿಳಿದು ಬಂದಿದೆ. ಮಧ್ಯರಾತ್ರಿ ವೇಳೆ ಬೆಂಕಿ ಜ್ವಾಲೆಗಳು ಹೆಚ್ಚಾಗಿ ಹೋಟೆಲ್ನ ಒಳಭಾಗದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಸುದ್ದಿ ತಿಳಿದ ಕೂಡಲೇ ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆಯಲ್ಲಿ ಒಳಗಡೆ ಕೆಲಸ ಮಾಡುತ್ತಿದ್ದ 2 ಲೇಬರ್ಸ್ ಮಲಗಿದ್ದರೂ ತಕ್ಷಣ ಬೆಂಕಿ ಕಿಡಿಗಳು ಬಿದ್ದ ತಕ್ಷಣ ಎದ್ದು ಹೊರ ಬಂದು ನೋಡುವಷ್ಟರಲ್ಲಿ ಬೆಂಕಿ ಸುತ್ತಲ ಹಬ್ಬಿಕೊಂಡಿತ್ತು ಎಂದು ಹೇಳಿದ್ದಾರೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ. ಒಳಗ ಮಕ್ಕೊಂದವ್ರು ನಾವು 2 ಹುಡುಗರು ಇದ್ದೀವಿ. 2 ಹುಡುಗರು ತಳ ಮಕ್ಕೊಂದಿರಿ ಮ್ಯಾಗ ಗುರಿ ಜಳ ಬಿತ್ತರಿ ಒಂದು ಜಳ ಬಿದ್ದದಕ್ಕೆ ಕೈ ಮ್ಯಾಗ ಬಿತ್ತರಿ. ಕೈ ಮ್ಯಾಗ ಬಿದ್ದದಕ್ಕೆ ನಾ ಎದ್ದಾರಿ. ಎದ್ದು ಯಾಕೆ ಕುಡ್ಲಕತ್ತಾನೆ ಎದ್ದು ನೋಡ್ತೀನಿ ರೀ. ಬಂದು ಹೊರಗೆ ನೋಡಿದ್ರೆ ಹೊರಗೆ ಗುರಿ ಹತ್ತಿದೆ ರೀ. ಹೊರಗೆ ಗುರಿ ಹತ್ತಿದ್ದು ಪೂರ ನೋಡ್ತೀವಿ ಸ್ಪಾಗ್ಯದ ಏನಿದೆ ಗೊತ್ತಿಲ್ಲ ರೀ. ಬಂದು ನೋಡಿದಾಗ ಹುಟ್ಟಿನೇ ಹತ್ತಿದ್ರಿ ಇಲ್ಲ ಕಡಿಗೆ ಹತ್ತಿದ್ರಿ. ಕಡಿಗೆ ಹತ್ತಿಂದ ಹೊಳ್ಳಿ ನಾವು ಬಂದು ಹೊರಗೆ ನೋಡಿದ್ರಿ. ಹೊಟ್ಟೆ ನೀರು ಹೊಡೆದೇವು ಏನು ಮಾಡಲಿ ಆರ್ಲಿಲ್ಲ ರೀ. ಆರ್ಲಕ್ಕೆ ಊರಿಗೆ ಫೋನ್ ಹಚ್ಚಿದ್ರಿ ನೀರಿನವ್ರಿಗೆ. ಅವ್ರು ಬಂದು ಅವ್ರು ಬರುತ್ತಾನ ಎಲ್ಲ ಒಂದು 1.5 ತಾಸು ಮ್ಯಾಗ ಬಿಟ್ಟು ಬಂದ್ರಿ. ಬಿಟ್ಟು ಬಂದಿಂದ ಎಲ್ಲನೂ ಸುಟ್ಟೋಗಿತ್ತು ನಮ್ದು. ಅಂದಾಜು ಟೈಮಿಂಗ್ ಎಷ್ಟು ಗಂಟೆ ಟೈಮ್ ರೀ ಸರ 1:15 ಮ್ಯಾಗ ನೋಡ್ರಿ. 1:15 ಆಗ್ಯದ ರೀ. ಒಳಗೆ ನೀವೇ ಇದ್ರಿ ನಾ ಟೈಮ್ ಒಳಗೆ ನಾನೇ ಮುಕ್ಕೊಂಡಿದ್ರಿ. ಹಾಂ ತಳ ಮುಕ್ಕೊಂಡಿನಿ ಮ್ಯಾಗ ಕಿಡಿ ಬಿಡೋಣ ಎದ್ದು ಹೊರಗೆ ನೋಡ್ತೀನಿ ಹತ್ತಿದ ಸಣ್ಣಗೆ ಅದು ನೀರು ಹಾಕ್ತೀವಿ. ನೀರಿಂದ ಹೊಡೆದ್ರೂ ನೀರು ಒಂದು ಸ್ವಲ್ಪನೂ ಆರ್ಲಿಲ್ಲ ರೀ. ಆರ್ಲಿಲ್ಲ. ಅವ್ರಿಗೆ ಫೋನ್ ಹಚ್ಚಿ ಇಳಿಯೋರಿ. ಅಟ್ಟಾಗಿ ಹತ್ತಿದಾಗ 5 ನಿಮಿಷನಾಗ ನೀರು ಫೋನ್ ಹಚ್ಚಿ ಇಳಿಯೋರಿ. ಹಚ್ಚಿಂದ 2 ತಾಸಿನ ಮ್ಯಾಗ ಬಂದಾರ ಅವ್ರು. ನಿಮ್ಮ ಹೆಸರೇನಪ್ಪಿ? ನನ್ನ ಹೆಸರು ಸಿದ್ದು ರೀ. ಸಿದ್ದು ಅಡ್ಡ ಹೆಸರು? ಸಿದ್ದು ಹೆಸರು ಕಾಗೌಡ್ರಿ. ನಮ್ಮ ಅಡ್ಡ ಹೆಸರು. ಈ ವೇಟ್ರಾಗ ಕೆಲಸ ಮಾಡ್ತೀನಿ ಇಲ್ಲಿ ನೈಟ್ ಬೆಳಿಗ್ಗೆ ಕೆಲಸ ಮಾಡ್ತೀನಿ. ಮತ್ತು ನನ್ನ ಜೋಡಿ ಇನ್ನೊಬ್ಬ ಹುಡುಗಿದ್ದ ರೀ. ಅವನಿಗೆ ಎಬ್ಸಿದ್ರು. ಅವನಿಗೂ ಉರಿಯೋದು ಪೂರ ಕಾಲಿಗೆ ಎಲ್ಲ ಹತ್ತಿದ್ರಿ. ಮಾಲಕರಿಗೆ ಫೋನ್ ಹಚ್ಚಿದ್ದಿ ಆ ಟೈಮ್? ಮಾಲಕರಿಗೆ ಎಲ್ಲರಿಗೆ ಹಚ್ಚಿದ್ರೆ ಮಾಲಕರು ಇಲ್ಲಿಗೆ ಬಂದಿದ್ರಿ. ರಾತ್ರಿ ಅದೇ ಹೋಗಿ ಮುಕ್ಕೊಂದಿದ್ರು ಮಾಲಕರು. ಅದೇ ಟೈಮಿಗೆ ಫೋನ್ ಹಚ್ಚಾನೆ ಮಾಲಕರು ಎದ್ದು ಬಂದ್ರಿ. ಆದ್ರೆ ಒಬ್ಬರು ಬಂದ್ರೂ ಏನೂ ಆಲಿಲ್ಲ ರೀ. ಎಲ್ಲ ಸುತ್ತೈತಿ.